ನಮಸ್ಕಾರ, ವೆಲ್ಕಮ್ ಟು ಪೂಜಾಸ್ ಮಿನಿ ವ್ಲಾಗ್. ಸಂಡೇ ವ್ಲಾಗ್ ಆಗಿರುತ್ತೆ ಇದು. ಇನ್ನು ನೀರಿರಲಿಲ್ಲ ಅಂತ ಕಣ್ಗಾಲ್ಗೆ ಹೋಗಿ ನೀರು ತೊಗೊಬಂದು ನಮ್ಮ ಮಮ್ಮಿ ಒಳ್ಕಲ್ಲಲ್ಲಿ ಖಾರ ರುಬ್ತಾಯಿದ್ರು. ಸೊ ನಾನು ಹೆಲ್ಪ್ ಮಾಡಿಕೊಟ್ಟು ನಮ್ಮ ದೊಡ್ಡಮ್ಮ ಗಿಣ್ಣು ಕೊಟ್ಟರು. ಗಿಣ್ಣು ಜೊತೆ ದೋಸೆ ತಿಂದು ನಮ್ಮೂರ ಕಡೆ ಪ್ರಯಾಣ ಬೆಳೆಸಿದ್ವಿ. ಸೊ ಒಂದು ಸ್ಟಾಪ್ ಕೊಂಡನೂರಲ್ಲಿ ಕೊಟ್ಟು ನಮ್ಮ ಅಜ್ಜಿಗೆ ವಿಳೆದೆಲೆ ಹೊಗೆ ಹುಡಿ ಎಲ್ಲ ತೊಗೊಂಡು ನಾವು ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ನಾವು ಹೊಲದ ಹತ್ರ ಹೋದ್ವಿ. ಇನ್ನು ಮನೆಯಿಂದನೇ ಇಡ್ಲಿ ಚಟ್ನಿ ಮಾಡ್ಕೊಂಬಂದಿದ್ವಿ. ಇನ್ನು ಹೊಲದ ಹತ್ರ ಕೆಸಕ್ಕೆ ಮತ್ತು ಬಾಳೆಗೆಲ್ಲ ಗೊಬ್ಬರ ಕೊಡ್ತಾಯಿದ್ರು ನಮ್ಮ ತಾತ ಮತ್ತು ಅಜ್ಜಿ ಉಮಿ ಎಲ್ಲ. ಸೊ ಕೆಲಸ ಮಾಡ್ತಿದ್ರಲ್ಲ, ಮನೆಯಿಂದನೇ ಅಡುಗೆ ಮಾಡ್ಕೊಂಡು ತೊಗೊಂಬಂದಿದ್ವಿ. ನೀವೇನು ಅಡುಗೆ ಮಾಡಬೇಡಿ ಅಂತ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹೊಲದಲ್ಲಿ ಊಟ ತಿನ್ನೋದೇ ಒಂಥರ ಚಂದ ಅಲ್ಲ. ಇನ್ನು ನಾನು ಉಮಿನೂ ಜೊತೆಲಿ ಕೂತ್ಕೊಂಡು ಊಟ ಮಾಡಿ, ಇನ್ನು ನಮ್ಮ ಒಂದು ಬೋರಲ್ಲಿ ನೀರಿರಲಿಲ್ಲ. ಸೊ ಅದನ್ನು ಹಂಗೆ ಕ್ಲೋಸ್ ಮಾಡಿದ್ವಿ. ಈಗ ನೀರಿದೆಯಾ ಏನು ಅಂತ ಉಮಿ ಟೆಸ್ಟ್ ಮಾಡ್ತಾಯಿದ್ರು. ಸೊ ನೀರು ಸಿಕ್ತು. ಸೊ ಹಂಗಾಗಿ ರೀಬೋರಿಂಗ್ ಮಾಡ್ಸೋಣ, ಸೋಲಾರ್ ಹಾಕ್ಸೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾ ಮಾತಾಡ್ಕೊಂಡು ನಿಂತಿದ್ವಿ. ಇನ್ನು ನಮ್ಮ ಶುಂಠಿ ಹೊಲದಲ್ಲಿ ಎಲ್ಲ ಹಾಗೆ ಶುಂಠಿ ಮೊಳಕೆ ಕಾಣ್ತಿತ್ತು. ಸೊ ಹಾಗಾಗಿ ಅದ್ರದ್ದೊಂದು ವಿಡಿಯೋ ತೊಗೊಂಡು ಇನ್ನು ಅಶು ಅವ್ರ ಮನೆಗೆ ಹೋಗಿದ್ವಿ. ಇನ್ನು ಪಾಪುಗೆ ಮಂಡೆ ಮುಡಿ ಕೊಡೋದ್ರಿಂದ ಸೊ ಚಿಕ್ಕಮ್ಮನೂ ಹೀಗೆ ಕರ್ಕೊಂಡು ಹೋಗೋಣ ಅಂತ. ಇನ್ನು ಪಾಪು ನೀರಲ್ಲಿ ಆಟ ಆಡ್ತಾ ಇದ್ದ. ಸೊ ಅದನ್ನು ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಇನ್ನು ಮತ್ತೆ ನಮ್ಮ ಮನೆಗೆ ಹೋದ್ವಿ. ಉಮಿ ಮತ್ತು ತಾತ ಎಳ್ಳೀರು ಕೆಡಗಿಟ್ಟಿದ್ರು. ಸೊ ಎಲ್ಲರೂ ಎಳ್ಳೀರು ಕುಡಿದು ಇನ್ನು ಕೊಣನೂರಿಗೆ ಮತ್ತೆ ಹೋದ್ವಿ. ಇನ್ನು ಮುಡಿಗೆ ಬೇಕಾಗಿರೋ ಗ್ರೋಸರೀಸ್ ಮತ್ತು ತರಕಾರಿ ಎಲ್ಲ ತೊಗೊಂಡು ಇನ್ನು ಮನೆಗೆ ಹೋದ್ವಿ. ನಮ್ಮ ಮಮ್ಮಿ ಬೈತಾಯಿದ್ರು, ಬೆಳಗ್ಗೆ ಹೋದವ್ರು ಇಷ್ಟೊತ್ತಿಗೆ ಬಂದಿದ್ದೀರಲ್ಲ ಅಂತ. ಇನ್ನೆಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಮ್ಯಾರೇಜ್ದು ಮತ್ತು ಪಾಪುದೆಲ್ಲ ಆಲ್ಬಮ್ ನೋಡ್ತಾ ಕೂತಿದ್ವಿ. ಫ್ಯಾಮಿಲಿ ಟೈಮ್ ಎಷ್ಟು ಪ್ರೀಶಿಯಸ್ ಅಲ್ಲ. ಇನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಮತ್ತೊಂದು ಮಿನಿ ವ್ಲಾಗ್ನೊಂದಿಗೆ ಸಿಗೋಣ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್.